ಇಂಥ ಎಮ್ಮೆಲ್ಯೆ ನಮ್ಗೆ ಸಿಕ್ಕಿರೋದು ನಾವು ಎಷ್ಟು ಅದೃಷ್ಟ ಮಾಡಿದೀವೋ. ಇಂಥವ್ರನ್ನ ಉಳ್ಸ್ಕೊಳ್ಳೋಣ, ಇಂಥವ್ರ ಕೈ ಜೋಡ್ಸೋಣ. ಆಮೇಲೆ ಈ ಅಭಿವೃದ್ಧಿ ಕೆಲಸಗಳು ನಡೀತಿರೋದು ಜನನು ನೋಡ್ತಾ ಇದಾರೆ. ಪ್ರತಿಯೊಂದು ವಾರ್ಡ್ ಅಲ್ಲೂ ನಡೀತಿದೆ. ವರ್ಷಾನ್ಗಟ್ಲೆಯಿಂದ ಕಿತ್ತೋಗಿದ್ದ ರೋಡ್ಗಳೆಲ್ಲ ಇವತ್ತು ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಪ್ರತಿ ಮನೆ ಮಾತಾಗಿದೆ ಎನ್ ಶ್ರೀನಿವಾಸ್ ಅವರು. ನಮ್ಮ ಶಾಸಕರು ಇದೇ ತರ ಅಭಿವೃದ್ಧಿ ಮಾಡಕ್ಕೆ ನಾವೆಲ್ಲ ಬರೀ ನಾವಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜನತೆನೂ ಇಂಥ ಎಮ್ಮೆಲ್ಯೆಗಳು ಕೈ ಜೋಡಿಸಿ ನಾವೆಲ್ಲ ಇವರು ಪರವಾಗಿದ್ದು ಇವ್ರು ಇನ್ನಷ್ಟು ಉತ್ತೇಜನ ಕೊಡೋಣ ಅವ್ರ ಅಭಿವೃದ್ಧಿ ಮಾಡಕ್ಕೆ ಅಂತ ಹೇಳಕ್ ಬಯಸ್ತೀನಿ. ಸುಮಾರು ಜನ ಎಮ್ಮೆಲ್ಯೆಗಳನ್ನ ನೋಡಿದ್ವಿ. ಎಮ್ಮೆಲ್ಯೆ ಎಲೆಕ್ಷನ್ ಮುಂಚೆ ಆಶ್ವಾಸನೆಗಳು ಕೊಡೋದು, ಎಲೆಕ್ಷನ್ ಆದ್ಮೇಲೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಾಣಿಸ್ಕೊಂತಾರೆ, ಕಾಣಿಸ್ಕೊಳ್ಳಲ್ಲ, ಎಲ್ಲ ಜನತೆ ನೋಡಿರೋಂಥದ್ದೇನೆ. ನಮ್ ಎಮ್ಮೆಲ್ಯೆ ಶಾಸಕರಾದಂತ ನಮ್ಮ ಎಮ್ಮೆಲ್ಯೆ ಸೀನಣ್ಣ ಅವರು ಎಲೆಕ್ಷನ್ಗೆ ಮುಂಚೆ ಎಷ್ಟು ಕ್ಷೇತ್ರದಲ್ಲಿ ಓಡಾಡಿದ್ರೋ ಅದಕ್ಕೆ 2 ಪಟ್ಟು 3 ಪಟ್ಟು 4 ಪಟ್ಟಷ್ಟು ನಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಜನರು ಕಷ್ಟ ಸುಖಗಳು ಸ್ಪಂದಿಸ್ತಾ ಇದ್ದಾರೆ. ಇಂಥ ಎಮ್ಮೆಲ್ಯೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಈ ವರ್ಷ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಓದೋದಕ್ಕೆ ನೋಟ್ಬುಕ್ ವಿತರಣೆ ಕೊಡ್ತಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಕ್ರೀಡೆಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಸುಮಾರು ಜನ ಹೇಳಿದ್ರು ಎಲೆಕ್ಷನ್ಗೋಸ್ಕರ ಈ ವರ್ಷ ಕೊಡಲ್ಲ ಅಂತ. ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಪ್ರತಿ ಸರ್ಕಾರಿ ಶಾಲೆಗಳಿಗೆ ಆಯಾ ಲೀಡರ್ಗಳ ಮುಖಾಂತರ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಎಮ್ಮೆಲ್ಯೆ ಸೀನಣ್ಣ ಅವರು ಒಂದು ಕನ್ಸಿಕೊಂಡು ಸ್ವತಃ ಯುವಕರು, ನನ್ನಂತ 100 ಯುವಕರಿಗೆ ಕಣ್ಮಣಿಯಾಗಿದ್ದಾರೆ. ಬಡವರು ಬಂದಾಗಿದ್ದಾರೆ. ಕಷ್ಟ ಅಂತ ಅವ್ರ ಮನೆ ಬಾಗ್ಲಕ್ಕೆ ಯಾರು ಹೋದ್ರುನು ಅವ್ರನ್ನ ಬರೀ ಕೈಯಲ್ಲಿ ಕಳ್ಸಿರೋ ಅಂತದ್ ನಾವ್ ಯಾರು ಕಣ್ಣಲ್ಲಿ ನೋಡಿಲ್ಲ. ಇಂಥ ಎಮ್ಮೆಲ್ಯೆ ಪಡೆದಿರೋರು ನಾವೆಲ್ಲ ತುಂಬಾ ಅದೃಷ್ಟ ಮಾಡಿದೀವಿ. ಆಮೇಲೆ ಸುಮಾರು ಜನ ಹೇಳ್ತಾರೆ, ಬಟ್ ಇಂಥ ಎಮ್ಮೆಲ್ಯೆ ನಮಗ್ ಸಿಕ್ಕಿರೋ ಅಂತದ್ದು ನಮ್ ನೆಲಮಂಗಲದ ಜನತೆ ಅದೃಷ್ಟ ಅಂತ ಹೇಳ್ಬೋದು. ನಮ್ ನೆಲಮಂಗಲದ ಜನತೆ ವಿಚಾರದಲ್ಲಿ ತುಂಬಾ ದೊಡ್ಡ ಕನ್ಸಿಕೊಂಡು ಅವ್ರುನು ತುಂಬಾ ಅಭಿವೃದ್ಧಿ ವಿಚಾರದಲ್ಲಿ ಈಗ ನಮ್ಮ ಸದಾಶಿವನಗರ ಬಡಾವಣೆಲೆ ಆಗಿದ್ರು ನೀವೇ ನೋಡ್ಬೋದು, ಓಡಾಡ್ತೀರಾ ಪ್ರತಿದಿನ. ಪ್ರತಿಯೊಂದು ರಸ್ತೆಲ್ಲೂ ಡಾಂಬಾರ್ ಮಾಡಿದ್ದಾರೆ. ನೀರಿನ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿತ್ತು. ಸಚಿವರಾದಂತ ಜಮೀರ್ ಅಹಮದ್ ಅವರು ನಮ್ಮ ಮನೆಗೆ ಬಂದಿದ್ರು. ಕಾರಣ ನಮ್ಮ ನೆಲಮಂಗಲ ಶಾಸಕರಾದ ಎನ್ ಸೀನಣ್ಣ ಅವರು ನಮ್ಮ ನೆಲಮಂಗಲ ತಾಲೂಕಲ್ಲಿ ಕೈಗೊಳ್ತಾ ಇರೋಂತ ಅಭಿವೃದ್ಧಿ ಕೆಲಸಗಳು. ಜಮೀರ್ ಅಹಮದ್ ಅವರು ಸಚಿವರೊಬ್ಬರೇ ಅಲ್ಲ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಸುಮಾರು ಸಚಿವರುಗಳು ಬಂದು ಹೋಗಿದ್ದಾರೆ, ಸುಮಾರು ಅಭಿವೃದ್ಧಿ ಗುದ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ನೆಲಮಂಗಲ ತಾಲೂಕಲ್ಲಿ ನೀರಾವರಿ ಕ್ರಾಂತಿ ಮಾಡ್ಬೇಕು ಅಂತಿದ್ದಾರೆ. ಅದ್ರ ಜೊತೆಗೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವಂತ ಪ್ರತಿಯೊಂದು ವಾರ್ಡ್ ಅಲ್ಲೂ ಅಭಿವೃದ್ಧಿ ಕೆಲಸ ನಡೀತಿದೆ. ನಮ್ಮ ನಗರಸಭೆ ವ್ಯಾಪ್ತಿಲಿರೋ ಪ್ರತಿಯೊಂದು ವಾರ್ಡ್ ಅಲ್ಲೂ ಪ್ರತಿಯೊಬ್ಬ ಜನತೆಗೂ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದಾರೆ. ಅವರು ಒಂದು ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಒಂದು ಕನ್ಸಿಕೊಂಡು ನಮ್ ಶಾಸಕರು ನಮ್ಮ ನೆಲಮಂಗಲದ ಜನತೆ ಗೆಲ್ಸಿರೋಂತ ಋಣ ತೀರ್ಸ್ಬೇಕು ಅಂತ ಅವರು ಶತಪ್ರಯತ್ನ ಮಾಡಿ ಒಂದ್ ದಿನಾನು ರೆಸ್ಟ್ ತಗೊಂಡಿರ, ನಿದ್ದೆ ಮಾಡ್ದಿರಾ ಕೆಲ್ಸಗಳು ಮಾಡ್ತಾ ಇದ್ದಾರೆ.